ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ಗೆ ಸ್ವಾಗತ. ಪ್ರವಾಸಕ್ಕೆ ಬಂದಿದ್ದ ಪ್ರವಾಸಿಗರ ಮೇಲೆ ಏಕಾಏಕಿ ಜೇನುನೊಣಗಳ ದಾಳಿ ನಡೆದ ಘಟನೆ ಆತಂಕ ಸೃಷ್ಟಿಸಿದೆ. ಜೇನುನೊಣಗಳ ದಾಳಿಯಿಂದ ಭಯಗೊಂಡ ಪ್ರವಾಸಿಗರು ದಿಕ್ಕಾಪಾಲಾಗಿ ಓಡಿದ ಘಟನೆ ಪ್ರವಾಸಿ ತಾಣದಲ್ಲಿ ನಡೆದಿದ್ದು, ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಪ್ರವಾಸಿ ತಾಣದಲ್ಲಿ ಸಂಭ್ರಮದಿಂದ ಕಾಲ ಕಳೆಯುತ್ತಿದ್ದ ಪ್ರವಾಸಿಗರು, ಏಕಾಏಕಿ ಜೇನುನೊಣಗಳ ದಾಳಿಗೆ ಬೆಚ್ಚಿ ಬಿದ್ದು ಓಡಿದ ಪ್ರವಾಸಿಗರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಬಾದಗಾನಹಳ್ಳಿ ಗ್ರಾಮದ ಬಳಿ ಇರುವ ಪುರಾಣ ಪ್ರಸಿದ್ಧ ರಂಗನಾಥ ಸ್ವಾಮಿ ದೇವಾಲಯದ ಬಳಿ. ಹೌದು, ಶನಿವಾರ ಭಾನುವಾರ ಬಂದ್ರೆ ಸಾಕು, ಬೆಂಗಳೂರಿಂದ ನೂರಾರು ಪ್ರವಾಸಿಗರು ಚಿಕ್ಕಬಳ್ಳಾಪುರದ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡ್ತಾರೆ. ಇದರಲ್ಲಿ ರಂಗನಾಥ ಸ್ವಾಮಿ ದೇವಾಲಯವೂ ಒಂದು. ಅದರಂತೆ ಮಧ್ಯಾಹ್ನ ದೇವಾಲಯದ ಬಳಿ ಬಂದು ದೇವರ ದರ್ಶನ ಪಡೆದು ಪ್ರವಾಸಿಗರು ಫೋಟೋ ವಿಡಿಯೋಗಳಲ್ಲಿ ತೊಡಗಿದ್ದ ವೇಳೆ ಏಕಾಏಕಿ ಜೇನುನೊಣಗಳು ಗುಂಪಾಗಿ ದಾಳಿ ನಡೆಸಿವೆ. ಇದರಿಂದ ಭಯಗೊಂಡ ಜನರು ದಿಕ್ಕಾಪಾಲಾಗಿ ಓಡಿ ಪ್ರಾಣ ಉಳಿಸಿಕೊಳ್ಳಲು ಹರಸಾಹಸ ಪಟ್ಟಿದ್ದಾರೆ. ಇನ್ನು ಜೇನುನೊಣಗಳ ಕಚ್ಚುವಿಕೆಯಿಂದ ಕೆಲ ಪ್ರವಾಸಿಗರಿಗೆ ಗಾಯಗಳಾಗಿದ್ದು, ಸ್ಥಳದಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಇನ್ನುಳಿದವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಕೆಲವರು ವಾಹನಗಳಲ್ಲಿ ಅಡಗಿ ರಕ್ಷಣೆ ಪಡೆದಿದ್ದಾರೆ. ಘಟನೆಯಿಂದ ಕೆಲಕಾಲ ಪ್ರವಾಸಿ ತಾಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಪ್ರವಾಸಿ ತಾಣಗಳಲ್ಲಿ ಜೇನುಗೂಡುಗಳಿರುವ ಪ್ರದೇಶಗಳಲ್ಲಿ ಎಚ್ಚರಿಕೆ ಫಲಕ ಅಳವಡಿಸಬೇಕು ಹಾಗೂ ಅರಣ್ಯ ಇಲಾಖೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವಿಶೇಷವಾಗಿ ವಾರಾಂತ್ಯಗಳಲ್ಲಿ ಸಾವಿರಾರು ಮಂದಿ ಭೇಟಿ ನೀಡುವ ಹಿನ್ನೆಲೆ ಸುರಕ್ಷತಾ ಕ್ರಮಗಳ ಅಗತ್ಯ ಹೆಚ್ಚಾಗಿದೆ. ಒಟ್ಟಾರೆ ಜೇನುನೊಣಗಳ ದಾಳಿಯಿಂದ ಪ್ರವಾಸಿಗರು ಆತಂಕಕ್ಕೀಡಾಗಿದ್ದು, ಅದೃಷ್ಟವಶಾತ್ ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಎಷ್ಟೊತ್ತಿನಾಗಿದ್ದಿತ್ತು? 12 ಗಂಟೆಗಪ್ಪ. 12 ಗಂಟೆಯಿಂದ ಇದುವರೆಗೂ ಇನ್ನ ಕಡಿಮೆ ಆಗಿಲ್ಲ. ಎಷ್ಟು ಜನ ಕಚ್ಚಾವ? ಎಷ್ಟು ಜನ ಬಂದವರೆಲ್ಲ ಕಚ್ಚಿಕೊಂಡು ಓಡೋಗ್ತಾ ಇದ್ರೆ ಒಂದು 50-60 ಜನ ಕಚ್ಚಾವೆ. 100 ಜನ ಕಚ್ಚಿದಾವೆ. ಆ ಪೂಜಾರು ಒಂದು 15-20 ಜನ ಬಂದಿದ್ರು, ಅವ್ರಿಗೆಲ್ಲ ಕಚ್ಚಿಬಿಟ್ಟಾರೆ. ಇದು ವೀಕೆಂಡಲ್ಲಿ ಬರುತ್ತೆ. ಅಲ್ಲಿಂದ ಇದು 4ನೇ ಪ್ಲೇಸು, ರಂಗನಾಥ ಟೆಂಪಲ್ ಅಂತ, ರಂಗನಾಥ ಸ್ವಾಮಿ ಟೆಂಪಲ್ ಅಂತ. ಈಗ ಇದಾದಮೇಲೆ ಈಶಾಗೆ ಹೋಗಬೇಕು. ಇದಕ್ಕೆ ಎಲ್ಲರೂ ಹೋಗಿದ್ದಾರೆ, ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. 24 ಜನ ಇದ್ದರು, ಒಂದು 20-21 ಜನ ಬಂದಿದ್ದಾರೆ. 3 ಜನ ಇನ್ನೂ ಬಂದಿರಲಿಲ್ಲ, ಇವರು ಹಿಂದಿಯವರು. 3 ಜನ ಬಂದಿರಲಿಲ್ಲ, ಅವ್ರು ಬರಬೇಕಂತ ನಾನು ವೇಟ್ ಮಾಡ್ತಾಯಿದ್ವಿ. ಬಂದರು, ಅವರು ಜೇನೊಳಗಳನ್ನೆಲ್ಲ ತೊಗೊಂಡು ಬಂದರು. ಆಮೇಲೆ ಡೈರೆಕ್ಟ್ ಎಲ್ಲ ಬಸ್ನೊಳಗಡೆ ಗಡಿಬಿಡಿಯಿಂದ ಬಸ್ನೊಳಗಡೆ ಹತ್ಬಿಟ್ರು. ಎಲ್ಲ ಜೇನುಗಳು ಬಸ್ನಲ್ಲಿ ಕೂತಿದ್ರಲ್ಲ, ಅವ್ರಿಗೆ ಬಿಟ್ಟು ಎಲ್ಲರಿಗೂ ಕಡ್ದಿದ್ದಾವೆ. ನಾವೇ ಸೇಫಾಗಿ ಅವ್ರನ್ನ ಮುಂದೆ ಕರ್ಕೊಂಡೋಗಿ ಬಿಟ್ವಿ. ಈಗ ಆಮೇಲೆ ಚಾಲಕರು ಮತ್ತು ನಾವು ಎಲ್ಲ ಜನ ಹೊಡೆದಾಕಿ ಈಗ ಬಸ್ಸಾಗಿ ಸೇಫ್ ಆಗಿ ಇಟ್ಟಿದ್ದೀವಿ. ಎಷ್ಟು ಜನ ಕಚ್ಚಿದೆ ಸರ್? ಸರ್ ಇಲ್ಲಿ ಒಂದು 4 ಜನ ಕಚ್ಚಿದ್ದಾರೆ ಸರ್. ತುಂಬ ಅಂದರೆ ಒಂದು ಇಬ್ಬರಿಗಂತೂ ತುಂಬ ಕಚ್ಚಿದೆ. ಹಿಂದಿಯವರು ಪಾಪ ಏನೋ ದೇವಸ್ಥಾನ ನೋಡೋಕೆ ಬಂದಿರ್ತಾರೆ, ಹೀಗಾಗಿಬಿಡುತ್ತೆ. ಇಲ್ಲಿ ಯಾರಾದರೂ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಸರ್ ಇದನ್ನು. ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಶಿವರಾಜ್ ಅಂತ.